ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾಂಗ್ರೆಸ್ ಭವನದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾದಂಥ ಶ್ರೀ ಮಲ್ಲಿಕಾರ್ಜುನ್ ಲೋಣಿ ಅವರಿದ್ದಾರೆ, ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರು, ನಮ್ಮೆಲ್ಲರಿಗೂ ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದಂಥ ಶ್ರೀ ರಾಜು ಅಲ್ಗೂರ್ ಅವರು ಇದಕ್ಕೆ ಉಪಸ್ಥಿತರಿದ್ದಾರೆ. ಮಾಜಿ ಶಾಸಕರಾದಂಥ ಶ್ರೀ ಮಕ್ಬೂಲ್ ಬಾಗ್ವಾನ್ ಅವರು ಕೂಡ ಇದಕ್ಕೆ ಬಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ವಿಜಯಪುರ ನಗರದ ಅಭ್ಯರ್ಥಿಗಳು ಮುಖಂಡರಾದಂಥ ಶ್ರೀ ಮೀರ್ ಮುಷ್ರಫ್ ಅವರಿದ್ದಾರೆ, ಸಂಗಮೇಶ್ ಬೊಬ್ಲೇಶ್ವರ್ ಅವರಿದ್ದಾರೆ, ಆಜಾದ್ ಪಟೇಲ್ ಅವರಿದ್ದಾರೆ, ಟಪಾಲ್ ಅವರಿದ್ದಾರೆ. ಎಲ್ಲ ಕಾರ್ಪೊರೇಟರ್ಸು, ಕೌನ್ಸಿಲರ್ಸು ಮತ್ತು ಪಕ್ಷದ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಗೂ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ಎಲ್ಲರೂ ಕೂಡ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದಕ್ಕಿಂತ ಮುಂಚೆ ಸಭೆಯನ್ನೆಲ್ಲರೂ ಭಾಗವಹಿಸಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ನಾಳೆ ಬಿಟ್ಟು ನಾಡಿದ್ದು ಶುಕ್ರವಾರ, ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹ, ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದಂಥ ಸುರೇಶ್ ಭೈರತಿ ಅವರು, ಆಮೇಲೆ ಇವತ್ತು ರಾಮಲಿಂಗ ರೆಡ್ಡಿಯವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹಾಲಕ್ಷ್ಮಿ ಮಹದೇವಪ್ಪ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್, ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು ಹಾಗೂ ತಂಗಡಿಗೆಯವರು, ನಮ್ಮ ಹಿಂದುಳಿದ ವರ್ಗದ ಇಲಾಖೆಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟ್ರು ಕೆ ಜೆ ಜಾರ್ಜ್ ಅವರು ಮತ್ತು ಇನ್ನು ಹಿಂದುಳಿದ ಎಲ್ಲ ಸಚಿವರು ಕೂಡ, ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿದ್ದಂಥ ಸಚಿವರು ಕೂಡ ಬರ್ತಿದ್ದಾರೆ, ಆಗಮಿಸ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದೇದು ತಮಗೆಲ್ಲರಿಗೂ ಗೊತ್ತಿದೆ, ಅನೇಕ ದಶಕಗಳ ಕಾಲ, ಇವತ್ತು 3-4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥ ತಾಯಿ, ಅವರ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಸರ್ಕಲ್ ಆಗಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಭಾಳ ಆಶಯವನ್ನು, ಅದು ನಮ್ಮ ಹಿರಿಯರಾದಂಥ ಶಂಕರಗೌಡ ಪಾಟೀಲ್ ಸೋನಳ್ಳಿ ಅವರು ಭಾಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾ ಇದ್ರು. ನಾನು ಕೂಡ ಅದನ್ನು ಅರ್ಥೈಸ್ಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತದಿಲ್ಲ. ಯಾಕಂದ್ರೆ ರಸ್ತೆ ಭಾಳ ಒಂದು ಅಚ್ಚುಕಟ್ಟು ಆದಂಥ ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ಕು ಮತ್ತು ಬಸ್ ನಿಲ್ದಾಣಕ್ಕೆ ಹೋಗೋಕ್ಕೆ ಬಸ್ಗಳಿಂದ ಅಲ್ಲಿ ಆ ಕಾರಣ, ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಒಂದು ದಿವಸ ಸರ್ಕಲ್ ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ನ ಒಂದು ನಿರ್ಣಯನೂ ಕೂಡ ಇರೋದ್ರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ, ಪೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ನಾನು ಒಂದು ದಿವಸ ನಿರ್ಣಯ ಮಾಡಿ, ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನು ಇವತ್ತು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು ಎಮ್ ಡಿ ಅವರ ಗುಲ್ಬರ್ಗ ನಮ್ಮ ಎಮ್ ಡಿ ಅವರಿಗೆ ಅಂದು ಇದು ಮಾಡಿಸಿ, ಅವರಿಂದ ಒಂದು ಆದೇಶವನ್ನು ಮಾಡಿ, ಪ್ರಪೋಸಲನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿ ಒಂದು 60/40 60/40 ಒಂದು ಜಮೀನನ್ನು ಇವತ್ತು ಪ್ರಸಾದನ ಮುಂದೆ ತದನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿ ಶಿಕ್ಷೆಯನ್ನು ಕೊಡಿಸಿ, ಅವತ್ತು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು 2013-18 ಅವಧಿಯಲ್ಲಿ ಅವರು ಮತ್ತು ಕೂಡಲ ಸಂಗಮ ಶ್ರೀಗಳು, ಪಂಚಮಸಾಲಿ ಜಗದ್ಗುರುಗಳು, ಇವತ್ತು ದಿವಸ ಬಸವತಂಜಯ ಸ್ವಾಮೀಜಿಯವರು, ಇವತ್ತು ಎಲ್ಲರೂ ಕೂಡಿ ಅದನ್ನ ನಾವು ಅಡಿಗಟ್ಟನ್ನು ಹಾಕಿದ್ವಿ. ಈಗ ಮೂರ್ತಿ ರೆಡಿಯಾಗಿದೆ. ಆ ಮೂರ್ತಿ ಅನಾವರಣಗೊಳಿಸುವಂತ ಒಂದು ಮತ್ತು ನಾನು ವಿಚಾರ ಮಾಡಿದೆ, ಇವತ್ತು ಮೂರ್ತಿ ವೀರರಾಣಿ ಚೆನ್ನಮ್ಮನವರ ಮೂರ್ತಿ ಆಗಿದೆ.
ಆ ಬಸ್ ಸ್ಟ್ಯಾಂಡಿಗೂ ಕೂಡ ಅವ್ರ ಹೆಸರಿಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವ್ರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಯಾವುದೊಂದು ಹೆಸರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂನ ಇಟ್ಕೊಂಡು ಅವ್ರದ್ದೇ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ಹೇಳಿ ತಿಳ್ಕೊಂಡು ಅವ್ರ ಹೆಸರನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಸಂತೋಷದಿಂದ ನನ್ನ ಇದ್ರ ಮೇಲೆ ಆದೇಶವನ್ನು ಮಾಡಿ ರಾಮಲಿಂಗ ರೆಡ್ಡಿ ಅವರು ಬಳಸುವ ತಗೊಂಡು ಸಹ ನಾವು ಅದನ್ನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಹೇಳಿ ನಾಮಕರಣ ಕೂಡ ಅದನ್ನ ಮುಖ್ಯಮಂತ್ರಿಗಳು ಒಂದು ಸಹ ಅನಾಮಕಗೊಳಿಸ್ತಾರೆ. ಈ ಎರಡು ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಲಿ, ಆಮೇಲೆ ಯುಡಿಯಿಂದ ನಮ್ಮದು 140 ಕೋಟಿ ಒಂದು, ಆಮೇಲೆ ಇನ್ನು ಉಳಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಇರ್ಬೋದು, ಹೊಸದೆಲ್ಲರೂ ಕೂಡ ಬಹುಶಃ ಜಿಲ್ಲಾಧಿಕಾರಿಗಳು ಲಿಸ್ಟ್ ಕೊಟ್ಟಿದ್ದಾರೆ, ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು, ಹಿಂದುಳಿದ ಇಲಾಖೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಅದ್ರದ್ದು ಕೆಲಸಗಳು, ಆಮೇಲೆ ನೀರಾವರಿ ಇಲಾಖೆಯ ಕೆಲಸಗಳು, ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಇದ್ರ ಮೇಲೆ ಎರಡನೇದು ಅದನ್ನು ಉದ್ಘಾಟನೆ. ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾನು ಹೇಳಿಲ್ಲ, ಇವತ್ತು ಇಲ್ಲಿ ನಾನು ಒಂದು ದಿವಸವನ್ನು ಅನೌನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ ಅವರ ಒಂದು ಅವಧಿಯನ್ನು ಮೀರಿಸಿ ಆ ರೆಕಾರ್ಡನ್ನು ಇವತ್ತು ದಿವಸ ಬ್ರೇಕ್ ಮಾಡಿದ್ದಾರೆ. ಇವತ್ತು ದಿವಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳ ಹೆಗ್ಗಳಿಕೆಗೆ ಇವತ್ತು ದಿವಸ ಅವರು ಮಾತನಾಡಿದ್ದಾರೆ. ಅದನ್ನ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಇವತ್ತು ದಿವಸ ಆಗಿವತ್ತು ದಿವಸ ಅವ್ರನ್ನ ಅಂತಂದರೆ ಅವರಿಗೆ ಗೌರವನ ದಿವಸ ನಾನು ಜಿಲ್ಲೆಯ ಜನತೆಯ ಪರವಾಗಿ ಒಂದು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಆಯಿತು, ಜಿಲ್ಲೆಯ ಜನತೆಯ ಪರವಾಗಿ ಆಗಿತ್ತು, ಅವರಿಗೆ ಒಂದು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ವಿ. ಅವರಿಗೆ ಸೂಕ್ತವಾದಂಥ ಗೌರವ ಅರ್ಪಣೆಯನ್ನು ಕೂಡ ನಾನು ಏನನ್ನೋದು ಹೇಳಿದಲ್ಲ, ಗೌರವ ಅರ್ಪಣೆಯನ್ನು ಕೂಡ ಅದನ್ನು ಮಾಡ್ತಾ ಇದ್ದಂಥ 3 ಪ್ರಮುಖ ಘಟನೆಗಳು. ಒಂದು ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅವರು 11:15 ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿ 11:45 ನಾವು ಟೆಂಟೇಟಿವ್ ಆಗಿ ಪ್ಲಸ್ ಆರ್ ಮೈನಸ್ ಒಂದು 15 ನಿಮಿಷ 11:45 ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೆನ್ನಿ ಸ್ಕೂಲ್ ಹೆಲಿಪ್ಯಾಡ್ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ ಉಪಮುಖ್ಯಮಂತ್ರಿ ಇರ್ತಾರೆ, ಉಳಿದ ಸಾರಿಗೆ ಸಚಿವರು ಎಲ್ಲ ಸಚಿವರುಗಳು ಇರ್ತಾರೆ, ಅನಾವರಣಗೊಳಿಸಿ ಹಸಿರ ನಾಮಫಲಕ ಕೂಡ ಅನಾವರಣಗೊಳಿಸಿ ಅಲ್ಲಿ ಕಾರ್ಯಕ್ರಮ ಇಲ್ಲ, ಬಹಿರಂಗ ಸಭೆಯಲ್ಲಿಲ್ಲ, ಅದನ್ನು ಮಾಡಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ, ಯಾಕಂದ್ರೆ ಅಲ್ಲಿ ಜನ ಕೆಲವೊಂದು ಕುಂಭದಿಂದ ಕೆಲವು ಜನ ಬರ್ತಾ ಇದ್ದಾರೆ, ಆಮೇಲೆ ಅಲ್ಲಿ ಜನರು ಕೂಡ ಜಾಗೃತ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರ್ಬೇಕಾದ್ರೆ ಸ್ವಲ್ಪ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ರೋಮ್ಗೆ ಹೋಗ್ತೀವಿ. ವೆಲೋಡ್ರೋಮ್ದಲ್ಲಿ ಅಲ್ಲಿನೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟು ಒಂದು ರೌಂಡ್, ಸೈಕ್ಲಿಸ್ಟು ಎಲ್ಲರೂ ಕೂಡ ಒಂದು ರೌಂಡ್ ಇದನ್ನು ಮಾಡಿದ್ರೆ ರಾಜು ಬಿರಾದಾರ್ ಅವರು ಮತ್ತು ಎಲ್ಲರೂ ಉಳಿದವರೆಲ್ಲ ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲರೂ ಕೂತ್ಕೊಂಡು, ಸೈಕ್ಲಿಂಗ್ ಅಸೋಸಿಯೇಷನ್ ಎಲ್ಲ ಕೂತ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಇದು ಮಾಡಿ ಸಾಂಕೇತಿಕವಾಗಿ ಅದನ್ನು ಮಾಡಿ ತದನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ ಬರೋಬ್ಬರಿ 12:15 ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದ್ದಾರೆ, ಅದು ಒಂದು ಉದ್ದೇಶ ಕಾರ್ಯಕ್ರಮ. ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು, ಗ್ಯಾರಂಟೀಸು ಮತ್ತು ಏನು ಅಭಿವೃದ್ಧಿ ಕಾರ್ಯಕ್ರಮ ಜಿಲ್ಲೆಗಳಿದಾವೆ ಅದನ್ನು ಲೈಕ್ ವೆಲೋಡ್ರೋಮ್ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಮಾಡುವಂಥದ್ದು ಎರಡನೇದು. ಮೂರನೇದು ಅವರಿಗೆ ನಾವು ಇವತ್ತು ದಿವಸ ಜಿಲ್ಲೆಯ ಜನತೆ ಪರವಾಗಿ ಒಂದು ದಿವಸ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿ ಇವತ್ತು ದಿವಸ ನಮ್ಮ ಕಾಂಗ್ರೆಸ್ ಜನರದ್ದು ಅಭಿಪ್ರಾಯ ಇತ್ತು, ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ. ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಇವತ್ತು ದಿವಸ ಅವರು ದೇವರಾಜ ನಂತರ ಇವತ್ತು ಅವ್ರ ರೆಕಾರ್ಡನ್ನು ಬ್ರೇಕ್ ಮಾಡಿದ್ದಾರೆ. ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವನಾಗಿರ್ಬೋದು ಸಹ ನಾನು ಅವ್ರಿಗೆ ಬಹಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂತ ಮಾಡ್ತಾ ಇದ್ವಿ. ಇದು 3 ಕಾರ್ಯಕ್ರಮ ಇವತ್ತು. ಅದಕ್ಕೆ ನಾವೀಗ ಕಾಂಗ್ರೆಸ್ ಪಕ್ಷದಿಂದನೂ ಕೂಡ ಇಟ್ಸ್ ಅಫಿಷಿಯಲ್ ಗೌರ್ಮೆಂಟ್ ಪ್ರೋಗ್ರಾಮ್, ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ದಿವಸ ನಾವು ಮಾಡಿ ದಿವಸ ಜಾಸ್ತಿ ಜನ ಇವತ್ತು ದಿವಸ ಬರಬೇಕು ಮತ್ತು ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ಇತ್ತಲ್ಲ, ಹೀಗಾಗಿ ನಾವು ಕೂಡ ಇಲ್ಲಿ ಸೇರಿಸಿ ಇವತ್ತು ದಿವಸ ಎಲ್ಲ ಬ್ಲಾಕ್ ಪ್ರಶ್ನೆ ನಿನ್ನೆ ನಾವು ನಾಲ್ಕೂರು ಆಮೇಲೆ
ನಿಮ್ಮ ಕಟಕಗೊಂಡವರು ಮತ್ತು ಅಶೋಕ್ ಮಣಿಗಳು ಚರ್ಚೆ ಮಾಡಿದ್ವಿ. ಆಮೇಲೆ ನಾನು ಎಲ್ಲ ಶಿವಾನಂದ ಪಾಟೀಲ್ ಕೂಡ ಸಚಿವರುಗಳನ್ನು ಮಾತಾಡಿದ್ದೀನಿ. ಅದೇ ರೀತಿ ಯಶವಂತಗೌಡ ಕೂಡ ಅವರೆಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿದ್ರು, ಅವರು ಕೂಡ ಮಾತಾಡಿದ್ರು. ಅವ್ರ ಕ್ವಶನ್ಸ್ ಎಲ್ಲ ಬಂದಿದ್ರು, ಶಿವಾನಂದ ಪಾಟೀಲ್ ಕ್ವಶನ್ಸ್ ಎಲ್ಲ ಬಂದಿದ್ರು. ಎಲ್ಲರೂ ಕೂಡ ಮಾತಾಡಿ ಅವ್ರು ಗೌರವಿಸುವಂಥ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಜನ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಲಿ ಅಂತ ಹೇಳಿ ಮಾಡಿದ್ವಿ. ಆಮೇಲೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಮ್ಮ ಇದು ಪದಾಧಿಕಾರಿಗಳಾದ ನಮ್ಮ ಆಳೂರು ನಾನು ಎಲ್ಲ ಜನರಿಗೂ ಕೂಡ ಸರ್ ನಮಗೊಂದು ನಾವು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಊಟ ವ್ಯವಸ್ಥೆ ಮಾಡ್ತಾ ಇದ್ವಿ. ನಾವು ಇಷ್ಟೆಲ್ಲ ವೀರರಾಣಿ ಚೆನ್ನಮ್ಮನವ್ರ ಸಲುವಾಗಿ ಇದು ಮಾಡ್ತಾ ಇದ್ರಿ. ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅನ್ನೋದು ಅವರು 20,000 ಜನರಿಗೆ ನಾನು ಊಟದ ವ್ಯವಸ್ಥೆಯನ್ನು ಅವರು ಸ್ವಂತ ಆಳೂರು ಸರ್ ಕಾಂಟ್ರಾಕ್ಟರ್ ಮತ್ತು ಪ್ಲಸ್ ಅವರು ವೀರರಾಣಿ ಚೆನ್ನಮ್ಮರ ಸಂಸ್ಥೆಯ ಪದಾಧಿಕಾರಿಗಳಿದ್ದಾರೆ, ಅವರು ಗೌರವಿಸ್ತಿದ್ದಾರೆ. ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ನಿಮ್ಮ ಸಹಕಾರವನ್ನು ಕೂಡ ಬೇಕು. ಮತ್ತು ಮುಖ್ಯಮಂತ್ರಿಗಳು ಇಂಥ ಎರಡು ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳಿಂದ ನೆನಪು ಬಿದ್ದಂಥ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ. ನಾವು ಈಗಾಗಲೇ ತಪ್ಪು ಗೊತ್ತಿದೆ, ಏರ್ಪೋರ್ಟ್ನ ಅನಾದಿಯಲ್ಲಿ ಬರೋದು ನಾನು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ನಮ್ಮ ಮತ್ತು ಕೇಂದ್ರ ಸರ್ಕಾರ ಪಾಲೂ ಇಲ್ಲ. ಆ್ಯಕ್ಚುಲಿ ಅದರಲ್ಲಿ ನಮ್ಮ ಈಗ ಇದರಲ್ಲಿ ಏರ್ಪೋರ್ಟ್ನಲ್ಲಿ ಇವತ್ತು ನಮ್ಮ ಇದರಿಂದ ಇದೆ. ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನು ಪುರಸ್ಕೃತಿಗೆ ಮಾಡಿದ್ದೀವಿ. ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಪುರಸ್ಕೃತಿದ್ದೀವಿ. ಯಾಕಂದರೆ ಅಲ್ಲಿ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮೀಜಿಯವರ ಹೆಸರಲ್ಲಿ ಕೂಡ ಅರಣ್ಯ ಮತ್ತು ಕೂಡ ಮಮತಾಪುರದ ಒಂದು ರಿಸರ್ವ್ ಫಾರೆಸ್ಟ್ ಇದು ಮಾಡಿ ಅಲ್ಲಿ ಒಂದು ಸೈನ್ಸ್ ಸೆಂಟರ್ ಕೂಡ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಹೀಗೆ ಆಮೇಲೆ ರಾಣಿ ಚೆನ್ನಮ್ಮನವರು ಅಕ್ಕಮಹಾದೇವರ ಹೆಸರನ್ನು ಈಗಾಗಲೇ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ವಿತರಣೆ ಮಾಡಿದರೆ ಆದಿಲ್ ಶಾಹಿ ಸಲುವಾಗಿ ಇವತ್ತು ಏನಾದರೂ ಮಾಡಬೇಕು. ಅವರ ಸಮಗ್ರ ಸಾಹಿತ್ಯವನ್ನು ಒಂದು ಬೇರೆ ಸಂಸ್ಥೆಯನ್ನು ನಾವು ಮಾಡಿದರೂ ಕೂಡ ಇನ್ನೊಂದು ಏನಾದರೂ ಇಬ್ರಾಹಿಂ ಆದಿಲ್ ಶಾಹಿ ಅವರ ಸಲುವಾಗಿ ಸ್ಮರಣೆಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಕೂಡ ಹೇಳಿಕೆ ಅದನ್ನು ಕೂಡ ಒಂದು ಇದು ಮಾಡಿದೆ, ಅದನ್ನು ಕೂಡ ಮಾಡ್ತೀವಿ. ನೋಡಿದ ಎಲ್ಲರೂ ಅದನ್ನು ಯಾವ್ಯಾವ ರೀತಿ ಗೌರವಿಸಬೇಕು ಅದನ್ನು ಕೂಡ ಗೌರವ ನಾಡಿನ ಯಾವುದೇ ಅನುಭವಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಬಹಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಗೌರವಿಸುವಂಥದ್ದು ಕೆಲಸನ ಇವತ್ತು ಜಿಲ್ಲೆ ಜನತಾ ಪರವಾಗಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಮಾಧ್ಯಮದವರು ನೀವು ಕೂಡ ಹೆಚ್ಚಿಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು. ಜಿಲ್ಲೆಯ ಇವತ್ತು ಹೆಮ್ಮೆ ಕಾರ್ಯಕ್ರಮ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ದೊಡ್ಡ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರ್ಯಕರ್ತರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರನ್ನು ಇಡುವಂಥದ್ದು ಕೂಡ ಒಂದು ಮಹತ್ ಕಾರ್ಯ ಒಂದು ದಿವಸ ಇವತ್ತು ನೆರವೇರಿದೆ. ನಮ್ಮ ಶಂಕರಗೌಡರ ಆಶಯ ಒಂದು ದಿವಸ ನಾವು ನಿರ್ವಹಿಸಿದೆ. ನಮ್ಮೆಲ್ಲರ ಆಶೆಯನ್ನು ಕೂಡ ಜೊತೆ ಆಶಯ ದಿವಸ ನಮ್ಮವರು ಕನ್ನಡಿಗರ ಅನ್ನೋದನ್ನು ನಮ್ಮ ಹೆಮ್ಮೆಯ ವಿಚಾರ ಮತ್ತು ಎಲ್ಲ ಕಾರ್ಯಕರ್ತರು ಇದ್ದಾವೆ. ಅದಕ್ಕೆ ನಾವೆಲ್ಲರೂ ಸಹಕಾರವನ್ನು ಮಾಡಬೇಕು. ಕಾರ್ಯಕ್ರಮ ಪಟ್ಟಿ ಹೇಳಿದ್ರೆ 11:30 ಅವರು ಹೇಳ್ತಾರೆ, 11:45ಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಇದು ಮಾಡಿ ಅಲ್ಲಿ ಅರ್ಧ ಗಂಟೆ ಹೋಗುತ್ತೆ, ಹಾಫ್ ಆನ್ ಅವರ್ ಕೊಟ್ಟು ಅರ್ಧ ಗಂಟೆ ಹೋಗುತ್ತೆ. ಆಮೇಲೆ ತದನಂತರ ನಾವು ಇದಕ್ಕೆ ಹೋಗಿ ಹೋಗಿ ಅಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ 12:30ವರೆಗೆ ನಾವು ಟೆಂಟೇಟಿವ್ ಆಗಿ ಒಂದು 12:30ವರೆಗೆ ಪಬ್ಲಿಕ್ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರ ಕೈಯಿಂದ ಉದ್ಘಾಟನೆ ಬೇಡ ಪೂರ್ವಭಾವಿ ಸಭೆ ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾರಣ ನೋಡಿ. ಕೂಡಲಸಂಗಮ ಸ್ವಾಮೀಜಿಯವರು, ಯತ್ನಾಳ್ ಅವರು, ಇನ್ನುಳಿದ ಎಲ್ಲ ಸಂಘಟನೆಗಳು ಕೂಡ ನಾನು ಕೂಡ ಮಾತನಾಡಿದ್ದಾರೆ, ನಾನು ಮಾತನಾಡಿದ್ದೀನಿ. ಕೂಡಲಸಂಗಮ ಸ್ವಾಮಿಗಳು ತಾವು ಯಾವುದೂ ಕೂಡ ಇಲ್ಲ. ಈ ಕಾರ್ಯಕ್ರಮ ಬೇರೆ, ಇದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿಮಿತ ಅಲ್ಲ. ಅವರು ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ, ನಮ್ಮೆಲ್ಲರ ಹೆಮ್ಮೆ ಆಸ್ತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರು ಯಾವುದೂ ಅಭ್ಯಂತರ ಇಲ್ಲ. ಅವರು ಕೂಡ ಕೂಡಲಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಕೂಡಲಸಂಗಮ ಸ್ವಾಮಿಗಳು, ಹರಿಹರ ಸ್ವಾಮೀಜಿಯವರು, ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು, ಜ್ಞಾನೋದರ್ಶ ಸ್ವಾಮಿಗಳು, ಸಹ ಬಸವಲಿಂಗ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಹಾಗಾಗಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಈಗ ಯಾರು ಒಬ್ಬರಿಬ್ಬರು ಮಾಡ್ತಾಯಿದ್ರೆ ಅದಕ್ಕೆ ಸಂಬಂಧ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸಲುವಾಗಿ ಹೋರಾಟ ಮಾಡಿದಂಥವ್ರು. ಹೀಗಾಗಿ
ಅವ್ರದ್ದೇನದ ಅದು ಬೇರೆ. ಇಲ್ಲಿ ಇದು ಸರ್ಕಾರಿ ಕಾರ್ಯಕ್ರಮ ಗೌರವಿಸಿದ್ರಿ. ಕೂಡಲ ಸಂಪದ ಸ್ವಾಮಿಗಳದ್ದು ಅಭಿಪ್ರಾಯ ಇದೆ, ಯತ್ನಾಳವ್ರಿಗೂ ಮಾತಾಡಿದ್ವಿ, ಶಿವಾನಂದ ಪಾಂಡ್ರು ಎಲ್ಲರೂ ಎತ್ತೊಂದು ದಿವಸ ಯಾರ್ದು ಕೂಡ ಒಂದು ದಿವಸ ಇಲ್ಲ. ಅವರು ಕೂಡ ಕೂಡಲ ಸಂಪದ ಸ್ವಾಮಿಗಳು ಕೂಡ ಭಾಗವಹಿಸ್ತಿದ್ದಾರೆ. ನಗರದ ಶಾಸಕರು ಕೂಡ ಭಾಗವಹಿಸ್ತಾರೆ. ಸ್ವಾಮೀಜಿ ಮೀಟಿಂಗ್ ಮಾಡಿ ಸ್ಪಷ್ಟನೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡಬೇಕಂತ ಅವರು ಕೂಡ ಎಲ್ಲ ಮಾಡಿದ್ದಾರೆ. ಸರ್, ಇದು ಬಿಜಾಪುರ ಒಂದು ಐತಿಹಾಸಿಕ ಸ್ಥಳ. ಆದಿಲ್ ಶಾ ಹೆಸರು ಯಾವುದೋ ಒಂದು ಮಾರ್ಗ, ಆದಿಲ್ ಶಾ ಹೆಸರಲ್ಲಿ ಯಾವುದೋ ಒಂದು. ಈಗ ನಾನು ಹೇಳಿದ್ದಲ್ಲಪ್ಪ, ನನಗೆ ನೀನು ಕೇಳೋಕ್ಕಿಂತ ಮೊದಲು ನಾನು ಹೇಳಬೇಕು. ಈಗ ನಾನು ಮಾತಾಡ್ತಿಲ್ಲ, ನಾನೇ ಹೇಳಿದಿರಲ್ಲ ಈಗ. ಓಕೆ, ಒಂದೇನೋ ಮಾಡೋಣ, ದೊಡ್ಡದು ಮಾಡೋಣ. ವಿಮಾನ ನಿಲ್ದಾಣ ಅಂದರೆ ಏನು ವಿಮಾನ ನಿಲ್ದಾಣ ಅಂದರೆ ಆದಿಲ್ ಶಾ ಹೆಸರಲ್ಲಿ ಇಡಬೇಕಂತ ಈಗ ಒಬ್ಬರ ಹೆಸರು ಘೋಷಣೆ ಮಾಡಿದೆ. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಸರು ಮಾಡೋದು. ಅದಕ್ಕೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ. ನಾನೇ ಇವನಿಗೆ ಕೇಳಿದ್ದಿಲ್ಲ ನೀ ಪ್ರಶ್ನೆ. ನಾನೇ ಇವತ್ತು ಇಬ್ರಾಹಿಂ ಆದಿಲ್ ಶಾ ಹೆಸರಲ್ಲಿ ಏನಾದ್ರು ಮಾಡೋಣ ಅಂತ ಹೇಳಿದ್ದೀನಿ. ಇಲ್ಲಿಗೆ ಅದು ಮುಕ್ತಾಯಗೊಳಿಸೋದು. ಮತ್ತೇನು ಹೇಳ್ರಿ? ಚರ್ಚೆ ಮಾಡ್ತೀವಿ. ಯಾಕಂದರೆ ಇದು ಸರ್ಕಾರಿ ಇದು ಇರ್ತಾವಲ್ಲ, ಕೆಲವರು ಕೂಡ ಬಸ್ ಸ್ಟ್ಯಾಂಡಾಗಿ ಒಂದು ಮಾಡಿದ್ದೇನೆ, ಇದಾಗಿದೆ, ಅವ್ರ ಹೆಸರು ಇಟ್ಟಿದ್ದೀವಿ ಮಾಡು. ಈಗ ಸಂಗೊಳ್ಳ ರಾಯಣ್ಣ ಮೂರ್ತಿ ಪ್ರತಿಭಟನೆ ಇಲ್ಲ ಐತಿ. ಈಗ ಆಲ್ರೆಡಿ ಮೂರ್ತಿ ಅವ್ರ ಪ್ರತಿಷ್ಠಾಪನೆ ನೋಡು. ಸಂಗೊಳ್ಳ ರಾಯಣ್ಣನು ಕೂಡ ಪಾಪ ಬಲಗೈ ಮಟ್ಟ, ಅದನ್ನು ಕೂಡ ಇದು ಮಾಡ್ತೀವಿ. ಇಲ್ಲ ಎಕ್ಸ್ಪ್ಲೋರ್ ದ ಪಾಸಿಬಿಲಿಟಿ. ವೆಲೋಡ್ರೋಮ್ಗೆ ನಾ ಏನು ವಿಚಾರ ಮಾಡಿಲ್ಲಪ್ಪ. ನೋಡೋಣ ಅದನ್ನ ಯಾರಾದರೂ ವೆಲೋಡ್ರೋಮ್ಗೆ. ಆಮೇಲೆ ಈ ವೆಲೋಡ್ರೋಮ್ ಜೊತೆಗೆ ಭಾಳ ದಿವಸದಿಂದ ಒಂದು ಬೇಡಿಕೆ ಇದೆ. ನಾನು ಈ ಎಲ್ಲ ಇಂಡಸ್ಟ್ರೀಸ್ ಜೊತೆಗೆ ಮಾತನಾಡಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿ ಮಾಡಬೇಕು ಅಂತ ಹೇಳಿದ್ದೆ. ಒಂದು ಸೈಕ್ಲಿಂಗ್ ಆದಾಗಿದೆ, ಅದು ಸಹ ಏನು ಮಾಡೋದಂತ. ಅದು ಕೂಡ ಸೈಕ್ಲಿಂಗ್ ಕೂಡ ಯಾರ್ದು ಹೆಸರುಗಳು ಸೈಕ್ಲಿಂಗ್ನಾಗ ಯಾರದಾರಲ್ಲ ಅಂಥವ್ರದ್ದು ಯಾರೇ ಒಬ್ಬರದ್ದು ಹೆಸರನ್ನು ನೀವು ಸಲಹೆ ಮಾಡಿರಿ, ಮಾಡ್ಕೊಂಡು ಚರ್ಚೆ ಮಾಡಿ ಒಂದು ಕಮಿಟಿ ಮಾಡಿ ಯಾರು ಸೂಕ್ತ ಅದಕ್ಕೆ ಸೈಕ್ಲಿಂಗ್ ಇದಕ್ಕೆ ಹೆಸರು ಇರೋಕೆ ಅದನ್ನು ನೋಡ್ಬೇಕು ಮಾಡೋದು. ಆ ಸೈಕ್ಲಿಂಗ್ದವ್ರದ್ದೇ ಹೆಸರು ಅದು ನಾಳೆ ಕಾಯಿರಲ್ಲ ಅನೌನ್ಸ್ ಮಾಡೋಣ. ಅದು ಹೇಳ್ತಾರಲ್ಲ, ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎರಡೂ ಹೇಳ್ತಾರೆ. ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ದಿನ ಅದು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರ್ವಿಸ್ ಮಾಡ್ಕೊಂಡಿದ್ರು, ಇವತ್ತು ಅದನ್ನು ಮುರಿದಿದ್ದಾರೆ ರೆಕಾರ್ಡ್. ಇವತ್ತೆಲ್ಲ ಮುರಿದಿದ್ದು, ಇವತ್ತು ರೆಕಾರ್ಡ್. ನಿನ್ನೆ ಸಮ ಆಗಿತ್ತು, ಇವತ್ತು ರೆಕಾರ್ಡ್ ಮಾಡಿದ್ದಾರೆ. ಹಾಗೆ 3ನೇ ದಿವಸಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಗೆ ಬರತ್ತಾರಲ್ಲ, ಅದಕ್ಕೆ ಗೌರವಿಸುವಂಥದ್ದು ಭಾಗ್ಯ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ ಗೌರವಿಸೋದು. ಮತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ ಇವತ್ತು. ಏನು ಸರ್ ಗೌರವ ಅಂದ್ರೆ ಏನು ತುಲಾಭಾರ ಮಾಡ್ತಿರೋ ಅಥವಾ ಇಂದಿರಾ ಗಾಂಧಿ ಅವ್ರಿಗೆ ಮಾಡ್ತಾರೆ? ಈ ಯಾಕೆ ಕಾಳಜಿ ಮಾಡ್ತಾರೆ? ಕಾಳಜಿ ಥರ ಕಾಯೋದು ಸಸ್ಪೆನ್ಸ್ ಇರಬೇಕಲ್ಲ, ಅದು ಮಾಡ್ತಾ ಇದೀವಿ. ಬಟ್ ಗೌರವಿಸೋ ಕಾರ್ಯಕ್ರಮ ಮಾಡ್ತಾರೆ. ತುಲಾಭಾರ ಅಂತದಿಲ್ಲ, ಗೌರವಿಸೋದ ಕಾರ್ಯಕ್ರಮ ಸೂಕ್ತ ಗೌರವ ಮಾಡಿ. ಬಿಜಾಪುರದವರು ಉದಯ ವಿಶಾಲತೆಯನ್ನು ಹೊಂದಿದವರು, ಇಂದಿರಾ ಗಾಂಧಿ ಅವ್ರನ್ನ ಮತ್ತು ದಿಲ್ಲಿಗಪ್ಪನವ್ರು ಬಂಗಾರ ತುಂಬಿದಂಥವ್ರು. ನಾವೇನು ಬರಗಾಲ ನೀರು ಮಾಡ್ತೀವಿ ತಿಳ್ಕೊಂಡ್ರಿ, ನಾನು ಕೊಡ್ರು ತಿಳ್ಕೊಂಡ್ರಿ. ನೀವು ಬರಗಾಲದಾಗ ಮಾಡೀವಿ, ಈಗ ನೀರು ಬಂದಾವು. ಈಗ ಹೆಂಗೆ ಮಾಡ್ತಿರ್ಬೇಕು ನಾವು? ಬರಗಾಲದಾಗ ನಾವು ಹಿಂದುಳಿದ ಜಿಲ್ಲೆ, ಬರಗಾಲ ಜಿಲ್ಲೆ ಅಂತ ಟೈಮ್ನಾಗ ತುಂಬಿದ್ದೀವಿ. ಯುದ್ಧದ ಸಲುವಾಗಿ ಬೇರೆ ಸಲುವಾಗಿ ಅಲ್ಲ, ಯುದ್ಧದ ಸಲುವಾಗಿ ಕೊಂಡ್ರೆ ಮಾಡಿ ಅದನ್ನು ತಿರ್ಚುವಂತ ನಡೆದಿರ್ತೀವಿ. ಬೇಡ ಘೋಷಣೆಗೆ ಹೋಗ ಏನ್ರಿ, ಕಾಂಟ್ರವರ್ಸಿ ಬೇಡ ಏನ್ರಿ. ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ನಿಜಲಿಂಗಪ್ಪನವ್ರು ಬಂಗಾರ ತುಂಬಿದಂಥ ಇದೇ ಸಮಾಜ. ಈಗ ನೀರು ಬಂದಾವು, ಸ್ವಲ್ಪ ಸಮೃದ್ಧಿ ಆಗ್ಯಾವ. ಅಟ್ಲೀಸ್ಟ್ ಇನ್ನ 524 ಆಗಿ ಹೊಲಕ್ಕೆ ಜಮೀನು ಬರ್ದಕ್ಕೆ ಕೂಡ ಅಂತರ್ಜಲ ಹೆಚ್ಚಿಗಾಗಿ ಒಂದು ಹಂತಕ್ಕೆ ನಾವು ಇದು ಮಾಡಿದ್ವಿ. ನೆಮ್ಮದಿ ಅದರ ಇಲ್ಲೋ ನೀರು ಜನ. ಅದಕ್ಕೆ ಮತ್ತೆ ಸೂಕ್ತವಾಗಿ ಮಾಡ್ತೀವಿ, ಕಾಳಜಿ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಇದಕ್ಕೆ ತಕ್ಕಂತೆ ಮಾಡ್ತೀವಿ ನಾವು. ನಾನು ಹೇಳಿದ್ದೀನಲ್ಲಪ್ಪ, ಮಾರ್ಚ್ನಲ್ಲಿ ಮಾಡ್ತೀವಿ ಅಂತೇಳಿ. ಮಾರ್ಚ್ ಎಂಡಿಂಗ್ ಮಾಡ್ತೀವಿ. डेवलपमेंट के बारे में चीज़ें बताएं सर। डेवलपमेंट के लिए बेरोजगार बहुत है, उसके लिए आपने काफ़ी काम किए हैं, लेकिन इस अर्से में देखा गया है कि